ಪಕ್ಷದ ಯುವ ನಾಯಕರು, ಇಲ್ಲಿನ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತೇನು ಲೋಕಸಭೆ ಎಲೆಕ್ಷನ್ ಪ್ರಯುಕ್ತ ಏನು ಮತಯಾಚನೆ ಕಾರ್ಯಕ್ರಮ ನಡೀತಾ ಇದೆ. ಈ ತಾನೇ ಬಂದಂತ ಈ ಭಾಗದ ಜನಪ್ರಿಯ ಸಂಸದರು ಹಾಗೂ ಆತ್ಮೀಯರಾದ ಮುನಿಸ್ವಾಮಿ ಅವರಿಗೆ ಸ್ವಾಗತ ಮಾಡ್ತಾ ಇವತ್ತು ಅವರು ಬರ್ತಡೇ ಇದೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಮ್ಮ ಪರವಾಗಿ ಅವರಿಗೆ ಹಾಗೆ ನಮ್ಮ ಪಕ್ಷದ MLC ಆದ ಗೋವಿಂದರಾಜ್ ಅವರೇ ಹಾಗೂ ಈ ಒಂದು ಭಾಗದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರೇ ಮತ್ತೆಲ್ಲ ನಮ್ಮ JDS ಮತ್ತು ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳೇ, ಪದಾಧಿಕಾರಿಗಳೇ ಹಾಗೂ ಇದೆಲ್ಲ ನಡೆದಂತ ಈ ಒಂದು ದೊಡ್ಡ ಜನಸೋಮ ಎಲ್ಲ ಅಣ್ಣತಮ್ಮನ ಹಾಗೂ ಪಕ್ಕದ ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತೊಂದು ಹೊಸ ಅಲೆ ಎತ್ತಿದೆ. ಕಾಂಗ್ರೆಸ್ನವರು ಏನ್ ಗ್ಯಾರಂಟಿ ಅವರು ಸುಳ್ಳು ಅದು ಹೇಳಿ ಸರ್ಕಾರ ಮಾಡಿ ಪಾರ್ಲಿಮೆಂಟ್ ನಾವೇನು ದೊಡ್ಡ ಪ್ರಮಾಣದ ಬರ್ತೀವಿ ಎಂಬ ನಿಟ್ಟಿನಲ್ಲಿ ತಲೆ ಹಾಕ್ತಾ ಇದ್ರು. ಯಾವತ್ತ JDS ಬಿಜೆಪಿ ಒಂದಾಗಿದೆ ಅಂದ್ರೆ ಅವತ್ತೇ ಕಾಂಗ್ರೆಸ್ ಪಂಕ್ಚರ್ ಆಗೋಗಿದೆ. ಪಂಕ್ಚರ್ ಇವತ್ತು ಕರ್ನಾಟಕದಲ್ಲಿ ನಾನು ಬೀದರ್ಗೆ ಬರ್ತೀನಿ, ಬೀದರ್ನಿಂದ ನಿನ್ನೆ ಚಾಮರಾಜನಗರದಲ್ಲಿ ನಾನು ಬೀದರ್ನಿಂದ ಚಾಮರಾಜನಗರ ಯಾವ್ದಾರ ಹೇಳಿದ್ರೆ ಅದು NDA ಅಲ್ಲೇ, ಅದು ಮೋದಿ ಅಲ್ಲೇ ಅಂತ ಹೇಳಕ್ಕೆ ಇವತ್ತು ಜನ ಚಿಂತೆ ಮಾಡ್ತಾ ಇದ್ದಾರ. ಎಲ್ಲಿ ಹೋದಲ್ಲಿ ಪ್ರಶ್ನೆ ಗ್ಯಾರಂಟಿ ಹಬ್ಬದಲ್ಲಿ ಏನಾಗುತ್ತೆ ಕಾಂಗ್ರೆಸ್ನವರು ಗೊತ್ತಿಲ್ಲ. ಇವತ್ತು ನಿಮಗೆ ಹೇಳ್ತೀನಿ, ಇವ್ರೇನು 5 ಗ್ಯಾರಂಟಿ ಮೇಲೆ ನಮ್ಮ ಓಟ್ ಕೊಡ್ತಾರೆ. ಈ ಗ್ಯಾರಂಟಿ ಯಾವುದು ಕರೆಕ್ಟ್ ಆಗಿ ಕೊಟ್ಟಲ್ಲ. ನೀವು ಹೇಳಿ ಎಲ್ಲ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆಯಾ? ಏನ ಎಷ್ಟೋ 360ಕ್ಕಿಂತ ಹೆಚ್ಚಿಗೆ ಬರ್ತಾ ಇಲ್ಲ. ಆದ್ರೆ ಈ ಕಡೆ 2,000 ರೂಪಾಯಿ, ಈ ಕಡೆ ಟ್ಯಾಕ್ಸ್ ಡ್ಯೂಟಿ ಹೆಚ್ಚಿಗೆ ಗಂಟೆಲ್ಲ ಕ್ವಾರ್ಟರ್ ಹೋಗಿದ್ರೆ ದಿವಸ ಹಾಕಕ್ಕೆ ಬರ್ತೀವಿ. ಸರ್ಕಾರ ಕ್ವಾರ್ಟರ್ ಹೆಚ್ಚಿದೆ ಮುಂದಮ್ಮ ಕ್ವಾರ್ಟರ್ ಜಾಸ್ತಿ ಕಮ್ಮಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಡೆ ರೇಟ್ ಹೆಚ್ಚಿಗೆ ಮಾಡೋದು, ಈ ಕಡೆ ಕೊಡೋದು. ಇದು ಕಾಂಗ್ರೆಸ್ ಪಕ್ಷ. ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 5 kg ಅಕ್ಕಿ ಯಾರಂತ ಬರಲ್ಲ. ಮುನ್ಸ್ವಾಮಿ ಅವರು ಮತ್ತು ಮೋದಿ ಅವರು ಇವರು 5 kg ಅಕ್ಕಿ ಕೊಡ್ತಾ ಇಲ್ಲ, 170 ರೂಪಾಯಿ ಕೊಡ್ತಾ ಇದ್ದಾರ. ಮಾರ್ಕೆಟಿಗೆ ಹೋಗಿ 170 ರೂಪಾಯಿ ಕೊಟ್ಟರೆ 5 kg ಅಕ್ಕಿ ಬರಲ್ಲ, 60 ರೂಪಾಯಿ kg ಇದೆ. ಹಾಗಾಗಿ ಒಂದು ವೇಳೆ ಈ ಗ್ಯಾರಂಟಿ ಯಾವುದೂ ಆಗೋದಿಲ್ಲ. ಇವತ್ತು ಮೋದಿಯವರು ಇವತ್ತ ಇಡೀ ದೇಶದಲ್ಲೇ ನಮ್ಮ ದೇಶದಲ್ಲಿ ಏನು ಒಂದು ಆರೋಗ್ಯ ಕಾರ್ಡ್ ಇಟ್ಕೊಂಡ್ರಿ, ಅದು 5 ಲಕ್ಷ 5 ಲಕ್ಷ ಮನೆ ಮನೆಗೆ ಅಂತ ತಂದಿದ್ದಾರ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರು ಈ 5 ಗ್ಯಾರಂಟಿಯಲ್ಲಿ ರೈತರ ಗ್ಯಾರಂಟಿ ಯಾವುದು ಹೇಳಿ, ಕಾಂಗ್ರೆಸ್ನವರಿಗೆ 3 ಓಡಕ್ಕೆ ಹೇಳಿ ದೇಶದ ಬೆನ್ನೆಲುಬಂದ್ರೆ ರೈತರು, ರೈತರಂತಂದ್ರೆ ದೇಶ. ರೈತರಿಗೆ ಯಾವುದು ಗ್ಯಾರಂಟಿ ಕೊಟ್ಟಿರಲ್ಲ. ಅದರಲ್ಲಿ ಕೋಲಾರ ರೈತರು ಬಹಳ ಫೇಮಸ್, ಇಡೀ ದೇಶಕ್ಕೆ
ತರಕಾರಿ ಕೊಟ್ಟಂತ ರೈತರಿಗೆ ಯಾವುದು ಗ್ಯಾರಂಟಿ ಇಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರ, ಉಪಮುಖ್ಯಮಂತ್ರಿಗಳು ಹೇಳ್ತಾರ, ಕರ್ನಾಟಕದ ಬರಗಾಲ ಸ್ಟಾರ್ಟ್ ಆಗಿದೆ, 15,000 ಕೋಟಿ ಮೋದಿಯವರು ಕೊಡಬೇಕು, ಅಲ್ಲಿ ಬಂದಿಲ್ಲ ಅಂತಾರ. ಆದ್ರೆ 2015ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ನಾನೇ ಕೋಆಪರೇಟಿವ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. 25,000 ಕೋಟಿ ಸಾಲ ಮನ್ನಾ ಎಂದು 1 ಲಕ್ಷ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡಿದ್ದೇವೆ. ನಾವೇನು ಕೊಟ್ಟು ಕೇಂದ್ರ ಸರ್ಕಾರ ಕೊಡ್ತಿಲ್ಲ, ರಾಜ್ಯದ ಪಕ್ಕದಲ್ಲಿ ದುಡ್ಡು ಕೊಟ್ಟಿದ್ದೀವಿ. ಇವ್ರಲ್ಲಿ ಪಕ್ಕದ ದುಡ್ಡೇ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ, ದಿವಾಳಿ. ಎಲೆಕ್ಷನ್ ಆದ್ಮೇಲೆ ಗೆಲ್ಲೋದಿಲ್ಲ ಗೊತ್ತಿಲ್ಲ ಅಂತ ಪರಿಸ್ಥಿತಿಯಲ್ಲಿದೆ. SC SC ದುಡ್ಡು 11,000 ಕೋಟಿ ಏನಲ್ಲ ಈ ಗ್ಯಾರಂಟಿಗಳು ಯೂಸ್ ಮಾಡ್ಕೊಳ್ತಾರೆ. ಸ್ಕಾಲರ್ಶಿಪ್ ದುಡ್ಡು ಇವತ್ತಿನವರೆಗೆ ಬರೋದಿಲ್ಲ, ಕಡಿಮೆ ಕೊಡ್ತಾರೆ. ಅಂದ್ರೆ ಇಂಥವೆಲ್ಲ ಮಧ್ಯದಲ್ಲಿ ಇವಾಗ ಕಾಂಗ್ರೆಸ್ ಅವರು ಆತಂಕದಲ್ಲಿದ್ದಾರೆ ನೋಡಿ. ಹಾಗಾಗಿ ಒಂದು ವೇಳೆ ಇವತ್ತ ಈ ಒಂದು ಸಮಯದಲ್ಲಿ ಇವತ್ತು ನಾವು ದೇಶ ನೋಡಬೇಕಾಗಿದೆ. ದೇಶ ಯಾವ ಅದನ್ನು ನೋಡಬೇಕಾಗಿದೆ. ಮತ್ತು ನಾವು ದೇಶದವರು ಒಂದವರ ನಮ್ಮ ದೇಶದವರು ಮೊನ್ನೆ ಮೈಸೂರಿನಲ್ಲಿ ಸನ್ಮಾನ್ಯ ಮೋದಿಜಿಯವರಿಗೆ ಸರ್ಟಿಫಿಕೇಟ್ ಕೊಟ್ಟಾರ. ಈಗ ನಾವು ಏನು ಮಾಡಲು 28 ಸೀಟು ಬರಬೇಕು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ನಾವು. ಯಾಕಂದ್ರೆ ನಮ್ಮ ವರಿಷ್ಠರು ದೇವೇಗೌಡರು ಇವತ್ತು ದೇಶ ಮುನ್ನಡೆಸ್ತಾರಂತ ವ್ಯಕ್ತಿ ಯಾರಿದ್ರೆ ಅದು ಮೋದಿಯವರ ಅಂತ ಹೇಳಿ ಅವ್ರು ಹೇಳ್ತಾರ ಅಂತಂದ್ರೆ ನಾವ್ಯಾರು ಅದಕ್ಕೆ ಒಂದು ವೇಳೆ ಇವತ್ತ MP ಅವರು ಮಾತಾಡ್ತಾರ, ನಮ್ಮ ಅಭ್ಯರ್ಥಿಗಳು ಮಾತಾಡ್ತಾರ. ಇವತ್ತು ಸಾಕಷ್ಟು ಕಡೆ ಹೋಗಿದ್ದೀವಿ. ಇವತ್ತು ಒಳ್ಳೆ ಅದೇ ಇದೆ. ಅದಕ್ಕೆ ನಾವು ಎಲ್ಲ ಸೇರಿ ಇವತ್ತ ದೇಶ ಮತ್ತೊಂದು ಸಲ ಇವತ್ತು ನೋಡಿ ನಮಗ ಮೋದಿಜಿಯವರು ಇವರು 10 ವರ್ಷ ಮಾಡಿದ್ದು ಬರೀ ಟ್ರೇಲರ್ ಇದೆ, ಇನ್ನು ಮುಂದೆ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿದಾರ. ಅಂತ ಒಂದು ವ್ಯಕ್ತಿಗೆ ಏನಲ್ಲ ಇವತ್ತು ಶಕ್ತಿ ಕೊಡಬೇಕಾಗಿದೆ ಒಂದು ವೇಳೆ. ಅದಕ್ಕೆ ನಾವು ಇಲ್ಲಿ ವಿಶೇಷವಾಗಿ ಕೋಲಾರ ಇವತ್ತೆರಡು ನೋಡಿ ಎಷ್ಟು ಸಂತೋಷ ಆಗುತ್ತೆ. ಇವತ್ತು ಬಿಜೆಪಿಯವರು ನಾವು ಎಲ್ಲರೂ ಇದೊಂದು ರೀತಿ. ಯಾಕಂದ್ರೆ ಹಣ ನಾವು ನೋಡಿದ್ದೀವಿ, ಎರಡೂ ಸರ್ಕಾರ ಬಿಜೆಪಿ ಜೊತೆ ಅಭ್ಯರ್ಥಿಗಳು, ಕಾಂಗ್ರೆಸ್ ಜೊತೆ 14 ನಾನು ಮತ್ತೆ ಕೆಲಸ ಮಾಡಿದ್ದೀನಿ ಕುಮಾರಸ್ವಾಮಿ ಜೊತೆ. ಆದ್ರೆ ನಿಮ್ಮ ಜೊತೆಯಲ್ಲಿ ಅಂದ್ರೆ ಬಿಜೆಪಿ ಜೊತೆಯಲ್ಲಿ ಎಷ್ಟು ಸೌಹಾರ್ದತೆಯಿಂದ ಮತ್ತೆ ನಮಗೆ ಕುಮಾರಸ್ವಾಮಿ ಹೆಸರು ಅಂದ್ರೆ ಅದು ಬಿಜೆಪಿ ಮತ್ತು ಯಡಿಯೂರಪ್ಪನ ಆಧಾರ ಬಂದಿದೆ ಅಂದ್ರೆ ಇವತ್ತು ಗಂಟ ಗೊತ್ತಾಗ್ತದೆ. ಅದೇ ಕಾಂಗ್ರೆಸ್ನಲ್ಲಿ 14 ತಿಂಗಳು ಅವರಿಗೂ ಎಷ್ಟು ತೊಂದರೆ ಆಗಿದೆ, ನಮ್ಮಂದರಿಗೂ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಿದೆ. ಅದಕ್ಕೆ ಇವತ್ತೊಂದು ಮತ್ತೆ ಹೊಸ ಯುಗ ಕರ್ನಾಟಕದಲ್ಲಿ ಚಾಲು ಆಗಿದೆ. ಇವತ್ತು ಇದು ಒಂದು ರೀತಿ ನ್ಯಾಚುರಲ್ ಅಲೈನ್ಸ್ ಇದೆ, ನ್ಯಾಚುರಲ್ ಅಲೈನ್ಸ್ ಇದೆ. ಅದಕ್ಕೆ ಎಲ್ಲರೂ ಸೇರಿ ಇವತ್ತು ಮಲ್ಲೇಶ್ ಬಾಬು ಅವರು ಇವತ್ತು ಒಳ್ಳೆ ರೀತಿಯಿಂದ ಒಂದು ಸರಳ ಸ್ವಭಾವ ಅಂಥವರಿಗೆ ತಾವು ಇವತ್ತು ದುಡಿತಾರೆ. ಇಲ್ಲೇ ನಿಮ್ಮವರೇ, ಇಲ್ಲೇ ನಿಮ್ಮ ಪಾಪವರೇ. ಅದಕ್ಕೆ ಇವತ್ತು ಅವರೆಲ್ಲ ಹೋಗಲ್ಲ. ಪಾಪ ಅವ್ರ ತಾಯಿಯವರು ಕುಮಾರಣ್ಣ ಬಂದು ಹಣ ನಮ್ಮ ಮಲ್ಲೇಶ್ವರಿಗೆ ಹೆಮ್ಮೆಗೆ ಮಾಡಬೇಕಾಗಿತ್ತು, ಯಾಕೋ ಅವಕಾಶ ಸಿಕ್ಕಿಲ್ಲ, ಒಂದು ಪಾರ್ಲಿಮೆಂಟ್ಗೆ ಅವಕಾಶ ಕೊಡ್ರಿ ಅಂತ ದೊಡ್ಡ ಕುಮಾರಣ್ಣ ಕೇಳಿದಾಗ ಇವಾಗ ಅವಕಾಶ ಪಕ್ಷ ಕೊಟ್ಟಿದೆ. ಅದಕ್ಕೆ ತಾವು ಎಲ್ಲರಿಗೆ ನಾನು ಕಳಕಳಿ ನಿಂತಿದ್ದೇನೆ. ಇವತ್ತು NDA ಪಕ್ಷದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಹೇಳಿದ್ರಲ್ಲ, ಭಾರಿ ಬಹುಮತದಿಂದ ಮುನಿಸಾಮಣ್ಣಂದು 2 ಲಕ್ಷ ಚಿಲ್ಲರೆ ನೀರು, ಅವ್ರದ್ದು ನಮ್ದು ಎಲ್ಲ ಸಪೋರ್ಟ್ ಆದ್ರೆ 3 ಲಕ್ಷದ ಮೇಲೆ ಅವ್ರಿಗೆ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ.